ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 8 ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 6. ಮುಹುರ್ಗೃಣಂತೋ ವಚಸಾನುರಾಗ ಸ್ಖಲತ್ಪದೇನಾಸ್ಯ ಕೃತಾನಿ ತಜ್ಞಾಃ ಕಿರೀಟ ಸಾಹಸ್ರಮಣಿ ಪ್ರವೇಕ ಪ್ರದ್ಯೋತಿತೋದ್ಧಾಮ ಪಣ ಸಹಸ್ರಂ. ಅನುವಾದ: ಸನತ್ ಕುಮಾರರನ್ನು ಪ್ರಮುಖನನ್ನಾಗಿ ಉಳ್ಳ 4 ಕುಮಾರರು ಭಗವಂತನ ದಿವ್ಯ ಲೀಲೆಗಳನ್ನು ತಿಳಿದವರಾಗಿ, ವಾತ್ಸಲ್ಯ ಮತ್ತು ಪ್ರೇಮದಿಂದ ಕೂಡಿದವರಾಗಿ, ಆಯ್ದ ವಚನಗಳೊಂದಿಗೆ ಲಯಬದ್ಧವಾಗಿ ಭಗವಂತನನ್ನು ಸಂಕೀರ್ತಿಸಿದರು. ಆ ಸಮಯದಲ್ಲಿ ಪ್ರಭು ಸಂಕರ್ಷಣನು ಮೇಲೆತ್ತಿದ ತನ್ನ 1000 ಹೆಡೆಗಳಲ್ಲಿರುವ ರತ್ನಗಳಿಂದ ಪ್ರಭೆಯನ್ನು ಹೊಮ್ಮಿಸಲು ಆರಂಭಿಸಿದನು. ಶ್ಲೋಕ 7. ಪ್ರೋಕ್ತಂ ಕಿಲೈತದ್ಭಗವತ್ತಮೇನ ನಿವೃತ್ತಿ ಧರ್ಮಾಭಿರತಾಯ ತೇನ ಸನತ್ಕುಮಾರಾಯ ಚಾಹ ಪೃಷ್ಟಃ ಸಾಂಖ್ಯಾಯನಾಯಾಂಗ ಧೃತವ್ರತಾಯ. ಅನುವಾದ: ಈಗಾಗಲೇ ವೈರಾಗ್ಯ ವ್ರತವನ್ನು ಸ್ವೀಕರಿಸಿದ್ದ ಮಹರ್ಷಿ ಸನತ್ ಕುಮಾರನಿಗೆ ಶ್ರೀ ಸಂಕರ್ಷಣನು ಶ್ರೀಮದ್ ಭಾಗವತದ ತಾತ್ಪರ್ಯವನ್ನು ತಿಳಿಸಿದನು. ಸನತ್ ಕುಮಾರನೂ ಕೂಡ ಪ್ರತಿಯಾಗಿ ಸಾಂಖ್ಯಾಯನ ಮುನಿಗಳಿಂದ ಪ್ರಶ್ನಿಸಲಾಗಿ ಶ್ರೀಮದ್ ಭಾಗವತವನ್ನು ತಾನು ಸಂಕರ್ಷಣನಿಂದ ಕೇಳಿ ತಿಳಿದಂತೆ ವಿವರಿಸಿದನು. ಶ್ಲೋಕ 8. ಸಾಂಖ್ಯಾಯನ ಪಾರಮಹಂಸ್ಯ ಮುಖ್ಯೋ ವಿವಕ್ಷಮಾಣೋ ಭಗವದ್ವಿಭೂತಿಃ ಜಗಾದಸೋಸ್ಮದ್ಗುರವೇನ್ವಿತಾಯ ಪರಾಶರಾಯಾಥ ಬೃಹಸ್ಪತೇಶ್ಚ. ಅನುವಾದ: ಮಹರ್ಷಿ ಸಾಂಖ್ಯಾಯನರು ಆಧ್ಯಾತ್ಮಿಕವಾದಿಗಳಲ್ಲಿ ಪ್ರಮುಖರು. ಅವರು ಶ್ರೀಮದ್ ಭಾಗವತದ ಹರಿಭಾಷೆಯಲ್ಲಿ ಭಗವಂತನ ಮಹಿಮೆಗಳನ್ನು ವಿವರಿಸುತ್ತಿರುವಾಗ ತನ್ನ ಗುರುಗಳಾದ ಪರಾಶರ ಮತ್ತು ಬೃಹಸ್ಪತಿ ಇವರಿಬ್ಬರು ಕೇಳುವಂತಾಯಿತು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಋಷಿಗಳು ಅತ್ಯುನ್ನತವಾದಂತಹ ಲೋಕಗಳಿಂದ ಗಂಗಾ ನದಿ ಹರಿದು ಬರ್ತಾ ಇತ್ತಲ್ಲ, ಆ ನೀರಿನ ಮೂಲಕ ಅವ್ರೇನು ಮಾಡಿದ್ರು? ಕೆಳಗಿನ ಪ್ರದೇಶಗಳಿಗೆ ಅವರು ಇಳಿದು ಬರ್ತಾರೆ. ಅದಕ್ಕೋಸ್ಕರನೇ ಅವರ ಜಟೆಗಳೆಲ್ಲ ಒದ್ದೆ ಆಗಿತ್ತು. ನಾಗಕನ್ಯೆಯರೇನು ಮಾಡಿದ್ರು? ನಮಗೆ ಒಳ್ಳೆ ಪತಿಗಳು ಸಿಗಬೇಕು ಅನ್ನುವಂಥ ಒಂದು ಆಸೆ ಬಂದಾಗ ನಾನಾ ಬಗೆಯ ಪೂಜಾ ಸಾಮಗ್ರಿಗಳಿಂದ ಅರ್ಚನೆ ಮಾಡುವಂತಹ ಭಗವಂತನ ಪಾದಕಮಲಗಳನ್ನು ಅವರು ಸ್ಪರ್ಶ ಮಾಡಿದ್ರು ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಏನು ಹೇಳ್ತಾರೆ ಅಂತಂದ್ರೆ, ಸನತ್ ಕುಮಾರರನ್ನ ಪ್ರಮುಖನನ್ನಾಗಿಸಿ, ಅಂದ್ರೆ ಸನತ್ ಕುಮಾರನು ಸೇರಿದಂತೆ 4 ಜನ ಕುಮಾರರಿದ್ದಾರೆ. ಅವರೆಲ್ಲರೂ ಕೂಡ ಭಗವಂತನ ದಿವ್ಯ ಲೀಲೆಗಳ ಬಗ್ಗೆ ಗೊತ್ತಿರೋರೇನೆ. ವಾತ್ಸಲ್ಯ ಮತ್ತೆ ಪ್ರೇಮ ಅವರಲ್ಲಿ ಜಾಸ್ತಿ ಇದ್ದಿದ್ರಿಂದ ಆಯ್ದ ವಚನಗಳ ಜೊತೆ ಲಯಬದ್ಧವಾಗಿ ಅವರು ಭಗವಂತನನ್ನ ಸಂಕೀರ್ತನೆ ಮಾಡ್ಕೊಳ್ತಾರೆ. ಆ ಸಮಯದಲ್ಲಿ ಪ್ರಭು ಸಂಕರ್ಷಣ ಇದನಲ್ಲ, ಅವನು ತನ್ನ 1000 ಹೆಡೆಗಳಲ್ಲಿರುವ ರತ್ನಗಳಿಂದ ಪ್ರಭೆಯನ್ನ ಹೊರಹೊಮ್ಮಿಸೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಅವನು ಅಷ್ಟು ಕಾಂತಿಯುತವಾಗಿರ್ತಾನೆ. ಭಗವಂತನನ್ನ ಇವರೆಲ್ಲರೂ ಕೂಡ ಅವನ ಲೀಲೆಗಳನ್ನ ಕೇಳಿದ ಮೇಲೆ ಅವರಿಗೆ ಸಂತೋಷ, ಪ್ರೀತಿ, ಪ್ರೇಮ ಎಲ್ಲದರಿಂದ ತುಂಬಿದಾರೆ ಅವರು. ಅವ್ರಿಗೇನಿವಾಗ ಭಗವಂತನ ವಿಚಾರ ಗೊತ್ತಿಲ್ಲ ಅಂತ ಅಲ್ಲ, ಆದರೆ ಆ ಭಗವಂತನಿಂದಾನೇ ಆ ವಿಚಾರವನ್ನು ತಿಳ್ಕೋಬೇಕು ಅನ್ನುವಂಥ ಒಂದು ಖುಷಿ. ಅದನ್ನು ಕೇಳಿದ ತಕ್ಷಣ ಪ್ರಭು ಸಂಕರ್ಷಣನೂ ಕೂಡ ತನ್ನ 1000 ಹೆಡೆಗಳಲ್ಲಿರುವಂಥ ರತ್ನಗಳಿಂದ ಅವನು ಆ ಪ್ರಭೆಯನ್ನು ಹೊರಹೊಮ್ಮಿಸೋದಕ್ಕೆ ಶುರು ಮಾಡ್ತಾನೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಂದು ವಿಷಯ ಏನು ಅಂತಂದ್ರೆ, ಭಗವಂತನ ಸ್ತುತಿ ಮಾಡ್ತೀವಲ್ವಾ, ಅದು ಭಗವಂತನಿಗೆ ತುಂಬಾ ಇಷ್ಟ. ನೋಡಿ, ಇಲ್ಲಿ ಅವರೆಲ್ಲ ಸ್ತುತಿ ಮಾಡೋದಕ್ಕೆ ಶುರು ಮಾಡಿದಾಗ ಭಗವಂತ ಎಷ್ಟು ಖುಷಿಪಟ್ಟು ಅವನು ಪ್ರಭೆಯನ್ನು ಹೊರಹೊಮ್ಮಿಸ್ತಾನೆ. ಅದಕ್ಕೋಸ್ಕರನೇ ನಾವು ಯಾವತ್ತೂ ಅಷ್ಟೇ ಪ್ರಾರ್ಥನೆ ಮಾಡುವುದನ್ನು ಮರಿಬಾರದು. ಪ್ರತಿಯೊಂದಕ್ಕೂ ನಮ್ಮ ಹತ್ರ ಏನೇನಿದೆಯೋ ಎಲ್ಲವೂ ಭಗವಂತ ಕೊಟ್ಟಿರೋದೇನೆ. ಅದಕ್ಕೋಸ್ಕರ ನಾವು ಪ್ರತಿ ಕ್ಷಣ, ಪ್ರತಿ ನಿಮಿಷ, ಅಟ್ಲೀಸ್ಟ್ ದಿನಕ್ಕೆ ಒಂದ್ಸರಿ ಆದರೂ ಭಗವಂತನಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಅದು ಹೇಗೆ ಅಂತಂದರೆ ಪ್ರಾರ್ಥನೆಯ ಮೂಲಕ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ.
ಕೆಲವು ವೇಳೆ ಭಗವಂತನನ್ನು ಉತ್ತಮ ಶ್ಲೋಕ ಎಂದರೆ ಭಕ್ತರಿಂದ ಆಯ್ದ ವಚನಗಳಿಂದ ಪೂಜೆಗೊಳ್ಳುವವನು ಎಂದು ಸಂಬೋಧಿಸಲಾಗುತ್ತದೆ. ಭಗವಂತನ ಭಕ್ತಿ ಸೇವೆಯಲ್ಲಿ ಪ್ರೀತಿ ವಾತ್ಸಲ್ಯಗಳಿಂದ ಸಂಪೂರ್ಣವಾಗಿ ಮುಳುಗಿರುವ ಭಕ್ತನಿಂದ ಅಂತಹ ಆಯ್ದ ವಚನಗಳು ಧಾರಾಳವಾಗಿ ಹೊರಹೊಮ್ಮುತ್ತವೆ. ಈಗ ಭಗವಂತನನ್ನ ಉತ್ತಮ ಶ್ಲೋಕ ಅಂತ ಕರೀತಾರೆ. ನಾವು ಬೇಕಾದಷ್ಟು ಕಡೆ ಆ ಒಂದು ಶಬ್ದವನ್ನ ಕೇಳಿರ್ತೀವಲ್ವಾ, ಅದಕ್ಕೆ ಅರ್ಥ ಏನು ಅಂತಂದ್ರೆ, ಭಕ್ತರಿಂದ ತುಂಬಾ ಚೆನ್ನಾಗಿರುವಂತಹ ವರ್ಡ್ಸ್ ಇರುತ್ತಲ್ಲ, ವಚನಗಳು, ಅದರಿಂದ ಪೂಜೆಗೊಳ್ಳುವವನು. ಅಂದ್ರೆ ನೀವು ಯಾವುದೇ ಭಕ್ತರನ್ನ ನೋಡಿ, ಭಗವಂತನನ್ನ ನೋಡಿದ ತಕ್ಷಣ ಮೊದಲು ಅವರು ಶ್ಲೋಕಗಳ ಮೂಲಕ ಅಥವಾ ತಮ್ಮ ಮಾತುಗಳ ಮೂಲಕ ಭಗವಂತನನ್ನ ಹೊಗಳಿ ಪೂಜಿಸ್ತಾರೆ. ಅದಕ್ಕೋಸ್ಕರ ಅವನನ್ನ ಉತ್ತಮ ಶ್ಲೋಕ ಅಂತ ಹೇಳೋದು. ಭಗವಂತನ ಭಕ್ತಿ ಸೇವೆಯಲ್ಲಿ ಪ್ರೀತಿ ವಾತ್ಸಲ್ಯಗಳಿಂದ ಕಂಪ್ಲೀಟ್ ಆಗಿ ಮುಳುಗೋಗಿರ್ತಾರಲ್ಲ, ಅಂಥ ಭಕ್ತರಿಂದ ಮಾತ್ರನೇ ಇಂಥ ಒಂದು ಆಯ್ದ ವಚನಗಳು ಧಾರಾಳವಾಗಿ ಹೊರಹೊಮ್ಮೋದು. ಈಗ ನಮಗೆ ಯಾರಾದರೂ ಭಗವಂತನಿಗೆ ನೀನು ಏನಾದರೂ ಹೊಗಳು ಅಥವಾ ಭಗವಂತನಿಗೆ ಒಂದು ಒಳ್ಳೆ ವಚನಗಳಿಂದ ನೀನು ಹಾಡು ಅಂತಂದ್ರೆ ನಮಗೆ ಬರೋದಿಲ್ಲ ಅಲ್ವಾ, ನಾವು ಅಷ್ಟೊಂದು ಜ್ಞಾನಿಗಳಲ್ಲ. ಆದರೆ ಯಾವಾಗ ಶುದ್ಧತನ ಬರುತ್ತೋ ಅದು ತಂತಾನಾಗೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿ ಪ್ರೀತಿ ವಾತ್ಸಲ್ಯದಲ್ಲಿ ಯಾರು ಮುಳುಗಿರ್ತಾರೋ, ಭಗವಂತನ ಬಗ್ಗೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಇರುತ್ತಲ್ಲ, ಅಂಥ ಶುದ್ಧ ಭಕ್ತರಿಂದ ಮಾತ್ರ ಈ ರೀತಿಯ ವಚನಗಳೆಲ್ಲ ಧಾರಾಳವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಮಹಾಭಕ್ತನಾದಂಥ ಒಬ್ಬ ಬಾಲಕನೂ ಕೂಡ ಶ್ರೀಕೃಷ್ಣನ ದಿವ್ಯ ಲೀಲೆಗಳನ್ನ ಸಂಕೀರ್ತಿಸುವಾಗ ಅತ್ಯುತ್ತಮವಾಗಿ ಆಯ್ದ ವಚನಗಳಿಂದ ಉತ್ಕೃಷ್ಟ ಸ್ತೋತ್ರವನ್ನು ಅರ್ಪಿಸಲು ಸಾಧ್ಯವಾದ ಅನೇಕ ಪ್ರಸಂಗಗಳಿವೆ. ಪರ್ಯಾಯವಾಗಿ ಹೇಳುವುದಾದರೆ, ಉತ್ತಮ ಪ್ರೀತಿ ವಾತ್ಸಲ್ಯಗಳಲ್ಲಿ ಬೆಳೆಯಿಸದ ವ್ಯಕ್ತಿಯು ಭಗವಂತನಿಗೆ ಯೋಗ್ಯವಾದ ರೀತಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾರನು. ಇಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಭಕ್ತರೇ ಆಗಬೇಕು ಅಂತೇನಿಲ್ಲ. ಸಾಮಾನ್ಯವಾದಂತಹ ಮಹಾಭಕ್ತನಾಗಿರ್ಬೇಕಾದ್ರೆ ಅವನು ಅಂಥ ಒಬ್ಬ ಚಿಕ್ಕ ಹುಡುಗ ಇರ್ತಾನಲ್ಲ, ಅವನು ಕೂಡ ಭಗವಂತನ ಲೀಲೆಗಳನ್ನ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ವಚನಗಳಿಂದ ಒಂದು ಒಳ್ಳೆ ಸ್ತೋತ್ರವನ್ನ ಅರ್ಪಿಸೋದನ್ನ ನಾವು ಬೇಕಾದಷ್ಟು ಪ್ರಸಂಗಗಳಲ್ಲಿ ನೋಡಿರ್ತೀವಿ, ಕೇಳಿರ್ತೀವಿ. ಆದರೆ ನಾವು ಮರ್ತು ಹೋಗಿರ್ತೀವಿ ಅಲ್ವಾ. ಅದನ್ನ ಮತ್ ನೆನಪಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು, ಮತ್ತೆ ಆ ಒಂದು ಪ್ರಸಂಗಗಳನ್ನ ಕೇಳ್ತಾ ಇರಬೇಕು. ಆಗ ನಮಗೆ ಚೆನ್ನಾಗಿ ನೆನಪಲ್ಲಿರುತ್ತೆ. ಸೊ ಈ ಎಲ್ಲ ಹೇಳ್ತಾ ಇರೋದಕ್ಕೆ ಅರ್ಥ ಏನು ಅಂತಂದ್ರೆ, ಈಗ ಒಬ್ಬ ಮನುಷ್ಯ ಹೇಗೆ ಬೆಳೆದಿರ್ತಾನೋ, ಅವನು ಬೆಳೆದಿರುವಂಥ ವಾತಾವರಣ ಇರುತ್ತಲ್ಲ, ಅವನಿಗೆ ಪ್ರೀತಿ ವಾತ್ಸಲ್ಯ ಇದೆಲ್ಲ ಗೊತ್ತಿದ್ರೆ, ಯಾಕಂದ್ರೆ ಅವನದನ್ನು ಅನುಭವಿಸಿದ್ರೆ ಅದೇನು ಅಂತ ಅವನು ಗೊತ್ತಿರುತ್ತೆ, ಅವನು ಮಾತ್ರನೇ ಈ ರೀತಿಯ ಪ್ರಾರ್ಥನೆಗಳನ್ನ ಸಲ್ಲಿಸೋದಕ್ಕೆ ಸಾಧ್ಯ. ಅವನಿಗೇನು ಪ್ರೀತಿ ವಾತ್ಸಲ್ಯದ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ, ಭಗವಂತನನ್ನ ಅವನು ಹೇಗೆ ಪ್ರೀತಿ ವಾತ್ಸಲ್ಯದ ಬಗ್ಗೆ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ ಅಂತನ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಮಗುವನ್ನ ನಾವು ಬೆಳೆಸೋ ರೀತಿ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದಕ್ಕೆ ಏನು ಕೊಡ್ತೀವೋ ಅದು ಅದ್ರ ಪ್ರಕಾರ ಯೋಚನೆ ಮಾಡುತ್ತೆ ಅಲ್ವಾ. ನಾವು ಬರೀ ಯಾವಾಗಲೂ ಮನೆಯಲ್ಲಿ ಜಗಳ ಮಾಡೋದು, ಒಬ್ರಿಗೊಬ್ರು ಕಿತ್ತಾಡೋದು, ಕೆಟ್ಟ ಮಾತುಗಳನ್ನು ಆಡೋದು ಮಾಡಿದಾಗ ಅದಕ್ಕೆ ಅದೇ ಬರುತ್ತೆ. ಅದೇ ನಾವು ಅದನ್ನ ಪ್ರೀತಿಯಿಂದ ತುಂಬಾನೇ ವಾತ್ಸಲ್ಯದಿಂದ ಅದನ್ನ ಬೆಳೆಸಿದಾಗ ಏನಾಗುತ್ತೆ, ಅದಕ್ಕೂ ಕೂಡ ಪ್ರೀತಿ ಅಂದ್ರೇನು, ವಾತ್ಸಲ್ಯ ಅಂತಂದ್ರೆ ಏನು, ಆ ರೀತಿನೇ ನಾವು ಬೇರೆಯವರನ್ನು ಕೂಡ ನೋಡಬೇಕು. ಇದೆಲ್ಲ ನಮಗೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸ್ಬೇಕು ನಾವು. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಈ ಸನತ್ ಕುಮಾರರಿದಾರಲ್ಲ, ಇವ್ರಿಗಾಗ್ಲೇ ವೈರಾಗ್ಯ ಬಂದ್ಬಿಟ್ಟಿದೆ. ವೈರಾಗ್ಯ ವ್ರತವನ್ನ ಸ್ವೀಕರಿಸಿರುವಂಥವ್ರು ಅವರು. ಅಂಥ ಸನತ್ ಕುಮಾರರಿಗೆ ಶ್ರೀ ಸಂಕರ್ಷಣ ಶ್ರೀಮದ್ ಭಾಗವತದ ತಾತ್ಪರ್ಯವನ್ನ ತಿಳಿಸ್ತಾನೆ. ಅಂದ್ರೆ ಅರ್ಥ ಏನು, ಈಗ ನಮಗೇನು ಅಂತಂದ್ರೆ ಭಗವದ್ಗೀತೆ ಅಥವಾ ಇನ್ಯಾವುದಾದ್ರೂ ಧರ್ಮಗ್ರಂಥಗಳು ಅಂತ ಇಟ್ಕೊಳ್ಳಿ, ಒಂದ್ಸರಿ ನಾವು ಓದ್ಬಿಟ್ವಿ ಅಂತಂದ್ರೆ ನಾವು ಏನೋ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಅಂತ ಅನ್ಕೊಂಡ್ಬಿಡ್ತೀವಿ. ಅದನ್ನ ಇನ್ನೊಂದ್ಸರಿ ಓದಿ ಅಥವಾ ಕೇಳಿ ಅಂತಂದ್ರೆ, ಇಲ್ಲಪ್ಪ ಆಲ್ರೆಡಿ ನನಗೆ ಗೊತ್ತಿದೆ, ನಾನೆಲ್ಲ ಓದ್ಬಿಟ್ಟಿದ್ದೀನಿ ಅಂತ ನಾವಂತೀವಿ. ಆದರೆ ನಮ್ಗೆ ಅದರಲ್ಲಿರೋದು ಏನೂ ಅರ್ಥ ಆಗಿರೋದಿಲ್ಲ ಇನ್ನೂ. ಆದರೆ ಸನತ್ ಕುಮಾರರು ಆಲ್ರೆಡಿ ಅವರು ವೈರಾಗ್ಯವನ್ನ ಸ್ವೀಕಾರ ಮಾಡಿರುವಂಥವ್ರು, ಭಗವಂತನ ವಿಚಾರ ಎಲ್ಲವೂ ಗೊತ್ತಿರೋರು. ಆದರೂ ಕೂಡ
ಸಂಕರ್ಷಣನಿಂದ ಶ್ರೀಮದ್ ಭಾಗವತವನ್ನ ಕೇಳ್ತಾರೆ. ಇದರಿಂದ ಏನು ಅರ್ಥ ಆಗುತ್ತೆ ಹೇಳಿ? ನಾವು ಎಂಥ ಸ್ಟೇಜಲ್ಲಿದ್ದರೂ ಕೂಡ, ನಮಗೆ ಆತ್ಮಸಾಕ್ಷಾತ್ಕಾರ ಆಗೋಗಿದ್ರೂ ಕೂಡ ನಾವು ಭಗವಂತನ ವಿಚಾರವನ್ನು ಕೇಳ್ತಾ ಇರಬೇಕು. ಅದರಲ್ಲಿ ಒಂದು ಆನಂದ ಸಿಗುತ್ತೆ. ಸಾಧನೆ ಮಾಡಬೇಕಾದ್ರೆ ತಿಳ್ಕೊಳ್ಳೋದಕ್ಕೆ ಮಾಡ್ತೀವಿ, ಆದರೆ ಆಲ್ರೆಡಿ ನಾವು ಅದನ್ನು ಸಾಧಿಸ್ಬಿಟ್ಟಿದ್ರು ಕೂಡ ಆನಂದಕ್ಕೋಸ್ಕರ ಅದನ್ನು ಕೇಳೋದ್ರಲ್ಲೇ ಒಂದು ಆನಂದ ಸಿಗುತ್ತೆ. ಅದಕ್ಕೋಸ್ಕರ ಭಕ್ತರು ಅದನ್ನು ಕೇಳ್ತಾರೆ. ಸನತ್ ಕುಮಾರರು ಕೂಡ ಪ್ರತಿಯಾಗಿ ಅಂದರೆ ಏನು, ಅವ್ರು ಕೇಳಿದ ಮೇಲೆ ಸಾಂಖ್ಯಾಯನ ಮುನಿಗಳು ಪ್ರಶ್ನೆ ಮಾಡ್ತಾರೆ ಇವರಿಗೆ ಭಾಗವತದ ಬಗ್ಗೆ. ಆಗ ಶ್ರೀಮದ್ ಭಾಗವತವನ್ನ ಸನತ್ ಕುಮಾರರು ಸಂಕರ್ಷಣರಿಂದ ಕೇಳಿರ್ತಾರಲ್ವಾ, ಅದನ್ನ ಹಾಗೆ ಅವರು ಮುಂದೆ ವಿವರಣೆ ಮಾಡ್ತಾರೆ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪರಂಪರೆಯ ಪದ್ಧತಿಯ ಮಾರ್ಗವೇ ಇದಾಗಿದೆ. ಸುಪ್ರಸಿದ್ಧ ಮಹಾಸಂತ ಕುಮಾರನಾದ ಸನತ್ ಕುಮಾರನು ಬದುಕಿನ ಪರಿಪೂರ್ಣ ಅವಸ್ಥೆಯಲ್ಲಿದ್ದರೂ ಕೂಡ ಭಗವಾನ್ ಸಂಕರ್ಷಣನಿಂದ ಶ್ರೀಮದ್ ಭಾಗವತದ ಸಂದೇಶವನ್ನು ಶ್ರವಣ ಮಾಡಿದನು. ಅದೇ ರೀತಿಯಲ್ಲಿ ಸಾಂಖ್ಯಾಯನ ಮಹರ್ಷಿಗಳು ಪ್ರಶ್ನಿಸಿದಾಗ ಶ್ರೀ ಸಂಕರ್ಷಣನಿಂದ ಕೇಳಿದ ಅದೇ ಸಂದೇಶವನ್ನೇ ಅವರಿಗೆ ತಿಳಿಯ ಹೇಳಿದನು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಒಬ್ಬನು ಸೂಕ್ತ ಅಧಿಕೃತರಿಂದ ಶ್ರವಣ ಮಾಡಿದ ಹೊರತು ಉಪದೇಶಕನಾಗಲಾರನು. ಆದ್ದರಿಂದ ಭಕ್ತಿ ಸೇವೆಯಲ್ಲಿ 9ರಲ್ಲಿ 2 ಅಂಶಗಳು ಎಂದರೆ ಶ್ರವಣ ಮತ್ತು ಕೀರ್ತನ. ಇವು ತುಂಬ ಮುಖ್ಯವಾದವು. ಚೆನ್ನಾಗಿ ಶ್ರವಣ ಮಾಡಿದ ಹೊರತು ಒಬ್ಬನು ವೈದಿಕ ಜ್ಞಾನದ ಸಂದೇಶವನ್ನು ಉಪದೇಶಿಸಲಾರನು. ನೋಡಿ, ಗುರುಗಳು ಇದರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಈಗ ಪರಂಪರೆ ಪದ್ಧತಿ ಅಂತಂದ್ರೆ ಏನು, ಯಾರು ಆಲ್ರೆಡಿ ಆ ಒಂದು ಸ್ಥಿತಿಗೆ ತಲುಪಿರ್ತಾರೋ, ಅಂದರೆ ಮಹಾನ್ ಭಾಗವತರು ಅಂತ ಹೇಳ್ಬೋದು, ಅಥವಾ ಯಾರು ಅಧಿಕೃತರಾಗಿರ್ತಾರೋ ಅಂದರೆ ಒಂದು ಅಧಿಕಾರವನ್ನು ಪಡೆದಿರುವಂಥವ್ರು, ಅಂಥವರಿಂದ ಕೇಳಿ ಅದರಿಂದ ಒಬ್ಬರಿಂದ ಒಬ್ಬರಿಗೆ ಬಂದಿರುತ್ತಲ್ವಾ, ಆ ರೀತಿ ನಾವು ಒಬ್ಬ ಅಧಿಕೃತರಿಂದ ಶ್ರವಣ ಮಾಡಿದಾಗ ಮಾತ್ರ ನಾವು ಇನ್ನೊಬ್ಬರಿಗೆ ಅದನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಇಲ್ಲಿ ಸನತ್ ಕುಮಾರರು ಸುಪ್ರಸಿದ್ಧರಾದಂತಹ ಮಹಾಸಂತರು, ಅದರಲ್ಲೂ ಕೂಡ ಅವರು ಆ ಬದುಕಿನಲ್ಲಿ ಪರಿಪೂರ್ಣತೆಯನ್ನು ಪಡೆದಿರುವಂಥವ್ರು. ಅಂದರೆ ಏನು, ಅವರು ಆ ಒಂದು ಉನ್ನತವಾದಂತಹ ಒಂದು ಅವಸ್ಥೆಗೆ ತಲುಪಿರುವಂಥವ್ರು, ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡಿರುವಂಥವ್ರು. ಅವರು ಭಗವಂತ ಸಂಕರ್ಷಣನಿಂದ ಶ್ರೀಮದ್ ಭಾಗವತದ ಸಂದೇಶವನ್ನು ಶ್ರವಣ ಮಾಡಿದ್ರು. ಅಂದರೆ ನನಗೆಲ್ಲ ಗೊತ್ತಿದೆ, ನಾನು ಯಾಕೆ ಕೇಳಬೇಕು ಅಂತ ಅವರು ಮನಸ್ಸಲ್ಲಿ ಯಾವತ್ತೂ ಇಲ್ಲ. ಭಗವಂತನ ವಿಚಾರ ಎಷ್ಟು ಸರಿ ಕೇಳಿದ್ರು ಕೂಡ ಅದು ಹೊಸದಾಗೇ ಇರುತ್ತೆ. ಅದೇ ರೀತಿನೇ ಸಾಂಖ್ಯಾಯನ ಋಷಿಗಳು ಪ್ರಶ್ನೆ ಮಾಡ್ತಾರೆ ಸಂಕರ್ಷಣನಿಗೆ. ಆಗ ಅದೇ ಸಂದೇಶವನ್ನು ಅವರು ಹೇಳಿದ್ರು. ಅಂದರೆ ಅವರಿಂದ ಏನು ತಿಳ್ಕೊಂಡಿದ್ರು ಅದನ್ನು ಅವರಿಗೆ ತಿಳಿಸ್ತಾರೆ. ಅಂದರೆ ಒಬ್ಬ ಸೂಕ್ತ ಅಧಿಕೃತರಿಂದ ಶ್ರವಣ ಮಾಡಿದ್ರೇನೆ ನಾವು ಅದನ್ನು ಬೇರೆಯವರಿಗೆ ಹೇಳೋದಕ್ಕೆ ಸಾಧ್ಯ ಆಗೋದು. ಈಗ ನನಗೆ ಅರ್ಥ ಆಗಿಲ್ಲ ಅಂತಂದರೆ, ಅಥವಾ ನಾನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತಂದರೆ, ನಾನು ಬೇರೆಯವರಿಗೆ ಹೇಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರನೇ ಭಕ್ತಿ ಸೇವೆಯಲ್ಲಿ 9 ವಿಧಗಳು, ಅಂದರೆ ನವವಿಧ ಭಕ್ತಿ ವಿಧಾನಗಳು ಅಂತಿದೆ ಸಾಧನೆ ಮಾಡೋದಕ್ಕೆ. ಅದರಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ವಂದನ, ಈ ರೀತಿ 9 ಅದರಲ್ಲಿ 2 ಇದೆಯಲ್ಲ ಸ್ಟಾರ್ಟಿಂಗು, ಶ್ರವಣ ಮತ್ತು ಕೀರ್ತನ, ಇದು ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ಕೂಡ ಶ್ರವಣ ತುಂಬ ಇಂಪಾರ್ಟೆಂಟು. ಮೊದಲು ಕೇಳಿಸ್ಕೊಳ್ಳೋದನ್ನು ನಾವು ಕಲ್ತ್ಕೋಬೇಕು. ಕೇಳಿಸ್ಕೊಳ್ಳೇ ಇಲ್ಲ ಅಂತಂದರೆ ನಾನು ಏನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಅದಕ್ಕೆ ಶ್ರವಣಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದ್ರಿಂದನೇ ನಾವೆಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳೋದನ್ನು ಕಲಿಬೇಕು. ಆಮೇಲೆ ನಾವು ಬೇರೆಯವರಿಗೆ ಆ ವೈದಿಕ ಜ್ಞಾನದ ಸಂದೇಶವನ್ನು ಉಪದೇಶಿಸೋದಕ್ಕೆ ಆಗತ್ತೆ. ನಾವೇ ಕೇಳಿಸ್ಕೊಂಡಿಲ್ಲ ಅಂತಂದರೆ ಬೇರೆಯವ್ರಿಗೆ ಹೇಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಆದರೆ ಹೇಳದೇ ಇರೋದಕ್ಕೂ ಆಗೋದಿಲ್ಲ, ಹೇಳಲೇಬೇಕು. ಯಾಕಂದರೆ ನಾವು ಕಲ್ತಿದ್ದನ್ನು ಇನ್ನೊಬ್ಬರಿಗೆ ಹೇಳಿದಾಗ ನಮಗದು ಇನ್ನೂ ಚೆನ್ನಾಗಿ ಬರುತ್ತೆ, ಮತ್ತು ಅದನ್ನು ಬೇರೆಯವ್ರಿಗೂ ಕೂಡ ನಾವು ಕೊಟ್ಟಂಗಾಗತ್ತೆ ಅಲ್ವಾ? ಅದಕ್ಕೋಸ್ಕರ ನಾನು ಕಲಿತು ನಾನೇ ಸುಮ್ಮನೆ ಇದ್ಬಿಡೋದಲ್ಲ. ಅದನ್ನು ಮೊದಲು ನಾವು ಚೆನ್ನಾಗಿ ಅದನ್ನು ಕೇಳಿಸ್ಕೊಳ್ಳೋದನ್ನು ಕಲಿತು ಅದನ್ನು ನಾವು ಒಳಗಡೆ ಅರ್ಥ ಮಾಡಿಕೊಂಡು ಆಮೇಲೆ ಅದನ್ನು ಬೇರೆಯವ್ರಿಗೂ ಕೂಡ ಹೇಳಬೇಕು. ಇಲ್ಲ ಅಂತಂದರೆ ನಮ್ಮಲ್ಲೇ ಇದ್ಬಿಡುತ್ತೆ ಆ ಜ್ಞಾನ ಅನ್ನೋದು
ಅಲ್ವಾ? ಅದಕ್ಕೆ ಅದನ್ನು ಬೇರೆಯವ್ರಿಗೂ ಹೇಳಬೇಕು. ಆದರೆ ಒಬ್ಬ ಬೇರೆಯವರಿಗೆ ಆ ಜ್ಞಾನದ ಸಂದೇಶವನ್ನು ಉಪದೇಶ ಮಾಡಬೇಕು ಅಂತಂದರೆ ಮೊದಲು ಅವನು ಕೇಳೋನಾಗಬೇಕು. ಶ್ರವಣವನ್ನು ಚೆನ್ನಾಗಿ ಮಾಡಿದಾಗ ಮಾತ್ರ ನಾವು ಕೀರ್ತನೆಯನ್ನು ಮಾಡೋದಕ್ಕೆ ಸಾಧ್ಯವಾಗತ್ತೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮಹರ್ಷಿ ಸಾಂಖ್ಯಾಯನರಿದಾರಲ್ಲ, ಅವರು ಯಾರು ಅಂತಂದರೆ ಆಧ್ಯಾತ್ಮಿಕವಾದಿಗಳಲ್ಲಿ ತುಂಬ ಪ್ರಮುಖರಾಗಿರುವಂಥವ್ರು. ನೋಡಿ, ಆಧ್ಯಾತ್ಮಿಕವಾದಿಗಳಲ್ಲಿ ಪ್ರಮುಖರು. ಅವ್ರಿಗೂ ಏನು ಭಾಗವತ ಗೊತ್ತಿಲ್ಲ ಅಂತಲ್ಲ, ಆದರೆ ಅವರು ಕೇಳಬೇಕು ಅನ್ನೋ ಒಂದು ಆಸಕ್ತಿಯಿಂದ ಅವರು ಇದನ್ನ ಸಂಕರ್ಷಣನಿಗೆ ಕೇಳ್ಕೊಳ್ತಾರೆ. ಅವರಿಂದ ಕೇಳಿ ಅದನ್ನ ತಿಳ್ಕೊಳ್ತಾರೆ. ಅವರು ಈ ಶ್ರೀಮದ್ ಭಾಗವತದ ಪರಿಭಾಷೆಯಲ್ಲಿ ಭಗವಂತನ ಮಹಿಮೆಗಳನ್ನ ವರ್ಣನೆ ಮಾಡಬೇಕಾದ್ರೆ, ಅಂದ್ರೆ ನೋಡಿ, ಒಬ್ರಿಂದ ಒಬ್ರು ಹೇಗೆ ಅದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೊದಲು ಸಂಕರ್ಷಣನಿಂದ ಸಾಂಖ್ಯಾಯನ ಮುನಿಗಳು ಕೇಳ್ಕೊಂಡ್ರು. ಸಾಂಖ್ಯಾಯನ ಮುನಿಗಳು ಭಗವಂತನ ಮಹಿಮೆಗಳನ್ನ ವರ್ಣನೆ ಮಾಡಬೇಕಾದ್ರೆ ನನ್ನ ಗುರುಗಳಾದ ಪರಾಶರ ಮತ್ತೆ ಬೃಹಸ್ಪತಿ ಇವರಿಬ್ರು ಕೂಡ ಕೇಳಿಸ್ಕೊಳ್ಳೋ ಹಾಗಾಯ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಇದು ಬಂದಿದೆ, ಪರಂಪರೆಯ ಮಾರ್ಗದಲ್ಲಿ ಬಂದಿದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬಹುದು. ಈಗ ನಮಗೆ ಗೊತ್ತಾಯ್ತಲ್ವಾ, ಇದು ಯಾರಿಂದ ಫಸ್ಟ್ ಬಂತು, ಯಾರವರೆಗೂ ಅದು ಬಂದು ತಲುಪ್ತು ಅಂತಂದ್ಬಿಟ್ಟು. ಮೊದಲು ಸನತ್ ಕುಮಾರರು ಸಂಕರ್ಷಣನಿಗೆ ಕೇಳ್ತಾರೆ. ಸಂಕರ್ಷಣ ಸನತ್ ಕುಮಾರರಿಗೆ ಹೇಳಿದ್ಮೇಲೆ ಸನತ್ ಕುಮಾರರು ಅದನ್ನ ಸಾಂಖ್ಯಾಯನ ಮುನಿಗಳಿಗೆ ಹೇಳ್ತಾರೆ. ಸಾಂಖ್ಯಾಯನ ಮುನಿಗಳು ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಬೇಕಾದ್ರೆ ಪರಾಶರರು ಮತ್ತೆ ಬೃಹಸ್ಪತಿ ಇವರಿಬ್ರು ಕೂಡ ಕೇಳಿಸ್ಕೊಳ್ಳೋ ಹಾಗೆ ಆಯ್ತು ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.